ನಮಸ್ಕಾರ. ಸಮಗ್ರ ಸ್ವಾಸ್ಥ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಅನೇಕ ರೀತಿಯಾದಂಥ ಆರೋಗ್ಯದ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಕೆಲವೊಂದು ವಿಷಯಕ್ಕೆ ಬಂದಾಗ, ಕೆಲವೊಂದು ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇರುವಾಗ ಆಪರೇಷನ್ ಇಲ್ದಲೇ ಆ ಒಂದು ಸಮಸ್ಯೆಗೆ ಶಾಶ್ವತವಾದಂಥ ಪರಿಹಾರ ಇಲ್ಲವೇ ಇಲ್ಲ, ಆಪರೇಷನನ್ನು ಮಾಡಲೇಬೇಕು ಅಂತ ಹೇಳಿ ವೈದ್ಯರು ಹೇಳ್ತಿದ್ದಾರೆ. ಏನು ಮಾಡೋದು ಅನ್ನುವಂಥದ್ದು ಸಾಕಷ್ಟು ಆರೋಗ್ಯದ ಸಮಸ್ಯೆಗಳಲ್ಲಿ ಕಂಡು ಬರ್ತಕ್ಕಂಥ ಸರ್ವೇ ಸಾಮಾನ್ಯವಾದಂಥ ವಿಚಾರ. ನಾವು ಯಾವ ಥರ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ. ಅದರಲ್ಲಿ ಅಪೆಂಡಿಕ್ಸ್ ಅನ್ನುವಂಥ ಸಮಸ್ಯೆ ಬಗ್ಗೆ ತಾವೆಲ್ಲರೂ ಕೂಡ ಕೇಳೇ ಇರ್ತೀರಿ. ಯಾವ ತರಹದ ಒಂದು ಸಮಸ್ಯೆ ಇದು, ಅಪೆಂಡಿಕ್ಸ್ ಅಂದರೆ ಏನು, ಯಾವೆಲ್ಲ ಕಾರಣಗಳಿಗೆ ಬರುತ್ತೆ, ಯಾರಲ್ಲಿ ಅಪೆಂಡಿಕ್ಸ್ ಬರುತ್ತೆ, ಅಪೆಂಡಿಕ್ಸ್ ಬಂದ ನಂತರ ಆಪರೇಷನ್ ಒಂದಿನ ಪರ್ಮನೆಂಟ್ ಸೊಲ್ಯೂಷನ್ ಅಥವಾ ಆಪರೇಷನ್ ಬಿಟ್ಟು ಆಪರೇಷನನ್ನು ಹೊರತುಪಡಿಸಿ ಕೂಡ ಈ ಒಂದು ಅಪೆಂಡಿಕ್ಸ್ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದಾ, ಯಾವ ಹಂತದಲ್ಲಿದ್ದರೆ ಆಪರೇಷನ್ ಮಾಡಲೇಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ಸಾಕಷ್ಟು ಗೊಂದಲ ಇದೆ ನಿಮಗೆ. ಖಂಡಿತ ಇದ್ರ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಭರತ್ ಅಂಚೆ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಖ್ಯಾತ ವೈದ್ಯರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಅಪೆಂಡಿಕ್ಸ್, ಕೆಲವೊಂದು ಆರೋಗ್ಯದ ಸಮಸ್ಯೆಗಳ ಹೆಸರು ಕೇಳಿದ ತಕ್ಷಣ ನಮ್ಮ ಜನಗಳು ತುಂಬ ಭಯಭೀತರಾಗ್ಬಿಡ್ತಾರೆ. ಅದರಲ್ಲಿ ಅಪೆಂಡಿಕ್ಸ್ ಕೂಡ ಒಂದು. ನಮ್ಗೆ ಗೊತ್ತಿರೋ ಹಾಗೆ ಅಪೆಂಡಿಕ್ಸ್ ಬಂತು ಅಂತ ಹೇಳಿದ್ರೆ ಆಪರೇಷನ್ ಮಾಡಲೇಬೇಕು ಅನ್ನುವಂಥದ್ದು. ಡಾಕ್ಟರ್ ಸಜೆಸ್ಟ್ ಮಾಡಿದ್ದಾರೆ ಏನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಗೊತ್ತಿಲ್ಲ, ನಿರ್ಧಾರ ಮಾಡೋಕ್ಕೆ ನನಗೆ ಭಾಳ ಕಷ್ಟ ಆಗ್ತಿದೆ ಅಂತ ಎಷ್ಟೋ ಜನ ಸ್ನೇಹಿತರೊಟ್ಟಿಗೆ, ಫ್ರೆಂಡ್ಸ್ರೊಟ್ಟಿಗೆ ಚರ್ಚೆ ಮಾಡ್ತಾನೆ ಇರ್ತಾರೆ. ಮೊದಲನೇದಾಗಿ ತಿಳಿಸಿ, ಅಪೆಂಡಿಕ್ಸ್ ಅಂದರೆ ಏನು? ಅಪೆಂಡಿಕ್ಸ್ ಅಂತ ಹೇಳಿದ್ರೆ ಒಂದು ವೆಸ್ಟಿಜಿಯಲ್ ಆರ್ಗನ್ ಅಂತ ನಾವು ಹೇಳ್ತೀವಿ. ಓಕೆ, ಅಂದರೆ ವೆಸ್ಟಿಜಿಯಲ್ ಅಂತ ಉಪಯೋಗಕ್ಕೆ ಬರಲಿಲ್ಲದ ಒಂದು ಆರ್ಗನ್. ಇದು ಮನುಷ್ಯನ ದೇಹದಲ್ಲಿ ಇರ್ತದೆ. ಇದು ರುಡಿಮೆಂಟ್ರಿ ಆಗಿರ್ತದೆ. ಇದು ಯಾಕೆ ಅಪೆಂಡಿಕ್ಸ್ ಅಂತ ಬಂತು ಅಂತ, ಇದು ಎರೆಹುಳು ಥರ ಇರ್ತದೆ. ಓಕೆ, ಎಲ್ಲಿ ಇರ್ತದೆ? ಮನುಷ್ಯನ ದೇಹದಲ್ಲಿ ನೋಡಿದಾಗ ರೈಟ್ ಇಲಿಯಾಕ್ ಫೋಸಾ ಅಂತ ಹೇಳ್ತೀವಿ. ಅಂದರೆ ಇಲಿಯಾಕ್ ಅನ್ನೋದೊಂದು ಬೋನು. ರೈಟ್ ಅಂದರೆ ಬಲಭಾಗದ ಇಲಿಯಾಕ್ ಬೋನ್ ಮೇಲ್ಗಡೆ ಇರ್ತದೆ. ಸೊ ಅದು ಇಲಿಯಾಕ್ ಫೋಸಾ ಅಂತ ಹೇಳ್ತೀವಿ. ಹೊಟ್ಟೆಯನ್ನು ನಾವು ವೈದ್ಯಕೀಯವಾಗಿ 9 ಭಾಗಗಳಾಗಿ ಡಿವೈಡ್ ಮಾಡ್ತೀವಿ. ಅಂದರೆ ಅಬ್ಡಾಮನ್ನು 9 ಭಾಗಗಳಾಗಿ ಡಿವೈಡ್ ಮಾಡ್ತೀವಿ. ಅಂದರೆ ಮೇಲ್ಗಡೆ 3 ಭಾಗ, ಕೆಳಗಡೆ 3 ಭಾಗ, ಮಧ್ಯದಲ್ಲಿ 3 ಭಾಗ. ಸೊ ಕೆಳಗಡೆ 3 ಭಾಗದ ರೈಟ್ ಸೈಡಲ್ಲಿ ಇದು ಬರ್ತದೆ. ಆದರೆ ಇನ್ನೊಂದು ಯಾವ ರೀತಿ ಬರ್ತದೆ ಅಂತಂದರೆ, ಇದು ಹೊಟ್ಟೆಯನ್ನು ನಾವು ಸಾಮಾನ್ಯವಾಗಿ 4 ಭಾಗದಲ್ಲಿ ಮಾಡ್ತೀವಿ. ಅಂದರೆ ರೈಟ್ ಲೋವರ್ ಕ್ವಾಡ್ರೆಂಟ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಈ ಒಂದು ಸಣ್ಣ ಕರಳು, ದೊಡ್ಡ ಕರಳು ಜಾಯಿನ್ ಆಗುವ ಜಾಗದಲ್ಲಿ ಸೀಕಮ್ ಅಂತ ಹೇಳ್ತೀವಿ. ಸೀಕಮ್ ಕೆಳಗಡೆ ಬೇಸ್ ಅಂತ ಒಂದು ಬರುತ್ತೆ. ಅದರಲ್ಲಿ ಒಂದು ವರ್ಮಿ ಫಾರ್ಮ್, ಅಂದರೆ ಎರೆಹುಳು ಥರ ಒಂದು ಆರ್ಗನ್ನು ಅರೌಂಡು ಡಿಪೆಂಡಿಂಗ್ ಅಪಾನ್ ದ ಕೆಲವರು ಹೈಟು, ವೆಯ್ಟು ಮತ್ತು ನೇಚರ್ ಇದ್ರ ಮೇಲ್ಗಡೆ 4 ಸೆಂಟಿಮೀಟ್ರಿಂದ 11 ಸೆಂಟಿಮೀಟ್ರು 14 ಸೆಂಟಿಮೀಟ್ರ್ವರೆಗೂ ಇದಿರ್ತದೆ. ಯೂಶಲಿ ಇದೆಷ್ಟು ಒಂದು 4 to 5 ಮಿಲಿಮೀಟ್ರ್ ಡಯಾಮೀಟ್ರು ಅಂತ ಇರುವಂತಹ ಒಂದು ಆರ್ಗನ್. ಅದಕ್ಕೆ ಒಂದು ರಕ್ತ ಸಂಚಾರ ಕೂಡ ಇರ್ತದೆ, ರಕ್ತನಾಳ ಕೂಡ ಇರ್ತದೆ. ಆಮೇಲೆ ಅದಕ್ಕೆ ಮ್ಯೂಸೋ ಅಪೆಂಡಿಕ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಲೇಯರಿಂಗ್ ಆಗಿ ಒಂದು ಏನು ಹೇಳ್ತೀವಿ, ಒಮೆಂಟಮ್ ಅಂತ ಹೇಳ್ತೀವಿ. ಆ ಒಮೆಂಟಮ್ ಕೂಡ ಅದಕ್ಕೆ ಅಂಟ್ಕೊಂಡಿರ್ತದೆ. ಸೊ ಇದು ಎಲ್ಲ ನಮ್ಮ ದೇವರು ಸೃಷ್ಟಿ ಮಾಡಿದಂತಹ ಹೊಟ್ಟೆಯಲ್ಲಿರುವಂತಹ ಆರ್ಗನ್ಸ್. ಸೊ ಈ ಅಪೆಂಡಿಸೈಟಿಸ್ ಅಂತ ಹೇಳ್ತೀವಿ. ಯಾವಾಗ ಇನ್ಫೆಕ್ಷನ್ ಆಗುತ್ತೆ ಈ ಅಪೆಂಡಿಕ್ಸ್ಗೆ, ಅಪೆಂಡಿಸೈಟಿಸ್ ಅಂತ ಹೇಳ್ತೀವಿ. ಇದಕ್ಕೆ ಇನ್ಫೆಕ್ಷನ್ ಆಗಬಾರ್ದು ಅಂತ ಏನಿಲ್ಲ, ಇನ್ಫೆಕ್ಷನ್ ಆಗುತ್ತೆ. ಯಾವ ಸಂದರ್ಭದಲ್ಲಿ ಆಗುತ್ತೆ, ಇನ್ಫೆಕ್ಷನ್ ಆದಾಗ ಏನಾಗುತ್ತೆ ಅನ್ನೋದು ನಮಗೆ ಮುಖ್ಯ ಬೇಕಾಗುತ್ತೆ. ಸೊ ಇನ್ಫೆಕ್ಷನ್ ಆದಾಗ ಇಲ್ಲಿ ಒಂದು ಸೈನ್ಸ್ ಇರುತ್ತೆ ಅಥವಾ ಒಂದು ಕಂಪ್ಲೇಂಟ್ ಇರುತ್ತೆ. ಆ ಸಿಮ್ಟಮ್ಸ್ ಏನಂತಂದರೆ, ಯಾವುದೇ ಒಂದು ಮಗುಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ಎನಿ ಟೈಮಲ್ಲೂ ಕೂಡ ಇದು ಅಪೆಂಡಿಕ್ಸ್ ಆಗ್ಬೋದು. ಮೊದಲನೇದಾಗಿ ಅಪೆಂಡಿಕ್ಸು ಆ ಜಾಗದಲ್ಲಿರುವಾಗ ನೋವು ಬರ್ತದೆ, ಒಂದು. ಎರಡನೇದು ವಾಂತಿ ಇರ್ತದೆ, ಮೂರನೇದು ಜ್ವರ ಇರ್ತದೆ. ಸೊ ಈ ಸಿಮ್ಟಮ್ಸ್ ಬಂತು ಅಂತಂದಾಗ, ಹೊಟ್ಟೆ ನೋವು, ವಾಂತಿ, ಜ್ವರ, ಈ ಸಿಮ್ಟಮ್ಸ್ ಬಂದಾಗ ನಾವು ಸಸ್ಪೆಕ್ಟ್ ಮಾಡ್ತೀವಿ ಅಪೆಂಡಿಕ್ಸ್ ಇದೆ ಅನ್ನೋದು. ಅದು ಎಲ್ಲಿ? ಅದು ರೈಟ್ ಇಲಿಯಾಕ್ ಫೋಸದಲ್ಲೇ ನಮಗೆ ಟೆಂಡರ್ನೆಸ್ ಗೊತ್ತಾಗಬೇಕು. ಅಂದರೆ ಆ್ಯಸ್ ಎ ಸರ್ಜನ್ ಅಥವಾ ಗ್ಯಾಸ್ಟ್ರೋ ಸರ್ಜನ್ ಎನಿ ಫಿಸಿಷಿಯನ್ ಆಲ್ಸೋ ಎಕ್ಸಾಮ್ ಮಾಡುವಾಗ ರೋಗಿಯನ್ನು ಮಲಗಿಸ್ಬಿಟ್ಟು ಹೊಟ್ಟೆನ ಪ್ರೆಸ್ ಮಾಡ್ತಾ ಬರ್ತಾರೆ. ಸೊ ಆ ಪ್ರೆಸ್ ಮಾಡೋ ಜಾಗದಲ್ಲಿ ಅವರಿಗೆ ನೋವು ಇದೆ ಅಂತ ಗೊತ್ತಾದಾಗ ನಾವು ಸಸ್ಪಿಷನ್ ಆಗ್ತೀವಿ ವೆದರ್ ಈ ಮಗುಗೆ ಇನ್ಫೆಕ್ಷನ್ ಆಗಿದೆಯಾ ಆಗಿಲ್ವಾ ಅನ್ನೋದು. ಸೊ ಅದರಲ್ಲಿ ಏನು ಮಾಡ್ತೀವಿ ಅಂತಂದಾಗ, ಆ ಮಗುಗೆ ಇನ್ಫೆಕ್ಷನ್ ಆಗಿತ್ತು, ವಾಂತಿ ಬರ್ತಾಯಿದೆ, ಜ್ವರ ಇದೆ, ಪೇಯ್ನ್ ಇದೆ, ಈ 3 ಇದ್ಕೊಂಡು ಬ್ಲಡ್ ಟೆಸ್ಟ್ ಕಳಿಸ್ತೀವಿ. ಆ ಬ್ಲಡ್ ಟೆಸ್ಟಲ್ಲಿ ಎಷ್ಟು ಕ್ವಾಂಟಿಟಿ ಆಫ್ WBC ಅಂದರೆ ವೈಟ್ ಬ್ಲಡ್ ಕಣಗಳು ಎಷ್ಟು ಜಾಸ್ತಿ ಆಗಿದೆ, 11,000ಕ್ಕಿಂತ ಮೇಲಿದೆಯಾ, 13,000 ಇದೆಯಾ, 21,000 ಇದೆಯಾ ಅನ್ನೋದು ಕೂಡ ನಾವು ಇದು ಮಾಡ್ತೀವಿ. ದ ಸಿವಿಯರಿಟಿ ಆಫ್ ಇನ್ಫೆಕ್ಷನ್ ಇಂಡಿಕೇಟ್ಸ್ ದ ಸಿವಿಯರಿಟಿ ಆಫ್ ದ ಇನ್ಕ್ರೀಸ್ ಇನ್ ದ WBC ಕೌಂಟ್.
ಯಾವಾಗ WBC ಕೌಂಟ್ ಜಾಸ್ತಿ ಆಗಿರುತ್ತದೆ ಆವಾಗ ಇನ್ಫೆಕ್ಷನ್ ಇದೆ ಅಂತ ಗೊತ್ತಾಗ್ತದೆ. ಇಲ್ಲಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಇದೆಯಾ, ವೈರಲ್ ಇನ್ಫೆಕ್ಷನ್ ಇದೆಯಾ, ಇಲ್ಲ, ಒಟ್ಟು ಇನ್ಫೆಕ್ಷನ್ ಆಗಿರುತ್ತೆ. ಮೋಸ್ಟ್ ಆಫ್ ದ ಟೈಮ್ಸು ಅನರೋಬಿಕ್ ಬ್ಯಾಕ್ಟೀರಿಯಾಸ್ ಇನ್ ದ ಹ್ಯೂಮನ್ ಇಂಟೆಸ್ಟೈನ್ ವಿಚ್ ವಿಲ್ ಲೀಡ್ ಟು ಕಾಸ್ ಅ ಇನ್ಫೆಕ್ಷನ್ ಆಫ್ ದಿ ಅಪೆಂಡಿಕ್ಸ್. ಓಕೆ, ಸೊ ಆ ಇನ್ಫೆಕ್ಷನ್ಸ್ ಆದಾಗ ಜ್ವರ, ನೋವು, ವಾಂತಿ ಈ 3 ಕೂಡ ಇರ್ತದೆ. ಸೊ ಈ ಸಿಮ್ಟಮ್ಸ್ ನೋಡಿಕೊಂಡು ನಾವು ಕಳಿಸುವಂತಹ ಬ್ಲಡ್ ಟೆಸ್ಟ್ ಆಗಿರ್ಬೋದು, ಸ್ಕ್ಯಾನಿಂಗ್ ಆಗಿರ್ಬೋದು, ಅಲ್ಟ್ರಾಸೌಂಡ್ ಹೇಳ್ತೀವಿ. ಅಲ್ಟ್ರಾಸೌಂಡಲ್ಲಿ ನಾವು ಕಳಿಸಿದಾಗ ಹೊಟ್ಟೆ ಸ್ಕ್ಯಾನ್ ಮಾಡ್ಕೊಂಬನ್ನಿ ಅಂತ ಹೇಳ್ತೀವಿ. ಅಲ್ಲಿ ದೇ ವಿಲ್ ಮೆನ್ಷನ್ ಒಂದು 6 ಮಿಲಿಮೀಟರ್ ಡಯಾಮೀಟರ್ ಒಂದು ಆರ್ಗನ್, ಇಟ್ ಈಸ್ ನಾಟ್ ಕಂಪ್ರೆಸಬಲ್. ಕಂಪ್ರೆಸ್ ಆದರೂ ಕಂಪ್ರೆಸ್ ಆಗ್ತಾಯಿಲ್ಲ, ಅಲ್ಲಿ ಟೆಂಡರ್ನೆಸ್ ಇದೆ ಅಂತ ಕೊಡ್ತಾರೆ. ಆವಾಗ ನಮಗೆ ಕ್ಲಿನಿಕಲಿ ಗೊತ್ತಾಗ್ತಾ ಇದೆ, ಇನ್ವೆಸ್ಟಿಗೇಷನ್ ಪ್ರಕಾರ ಗೊತ್ತಾಗ್ತದೆ, ರೇಡಿಯಾಲಜಿಗಳು ಕೂಡ ಗೊತ್ತಾಗ್ತದೆ. ಇದು 3 ಏನಂತ ಹೇಳ್ತೀವಿ ನಾವು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಕೆಲವರು ಆ ಕ್ಯಾನ್ಸರ್ಗೂ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ಏನು ಎವಿಡೆನ್ಸ್ ಇಲ್ಲದೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು. ಓಕೆ, ಸೊ ಇವತ್ತಿನ ವೈಜ್ಞಾನಿಕ ಶತಮಾನದಲ್ಲಿ, ವೈಜ್ಞಾನಿಕ ದಿನಗಳಲ್ಲಿ ನಾವು ಎವಿಡೆನ್ಸ್ ಬೇಸ್ಡ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಟು ಪ್ರಿವೆಂಟ್ ದ ಕಾಂಪ್ಲಿಕೇಶನ್. ಆ್ಯಂಡ್ ಹೊಟ್ಟೆ ಈಸ್ ಅ ಮ್ಯಾಜಿಕ್ ಬಾಕ್ಸ್. ಓಕೆ, ಯಾಕೆ ಅಂತಂದರೆ ಅಬ್ಡಾಮನ್ ಅನ್ನೋದು ಒಂದು ಮ್ಯಾಜಿಕ್ ಬಾಕ್ಸ್. ಸೊ ಈ ಮ್ಯಾಜಿಕ್ ಬಾಕ್ಸ್ ಯಾಕೆ ಅಂತ ಹೇಳಿದ್ರೆ ಇದ್ರೊಳಗಡೆ ಏನು ಬೇಕಾದ್ರೂ ಆಗ್ಬೋದು. ಬಲ ಇದ್ದಿದ್ದ ಆರ್ಗನ್ಸ್ ಎಡಕ್ಕೆ ಬರ್ಬೋದು, ಎಡಕ್ಕಿದ್ದಿದ್ದು ಬಲಕ್ಕೂ ಇರ್ಬೋದು. ಓಕೆ ಓಕೆ 2 ಕಿಡ್ನಿ ಕೂಡ್ಕೊಂಡು ಕೂಡ ಇರ್ಬೋದು. 2 ಕಿಡ್ನಿಯಿಂದ ಒಂದೇ ಯುಟ್ರಸ್ ಇರ್ಬೋದು, ಯುರೇಟರ್ ಅಂದರೆ 2 ಕಿಡ್ನಿಯಿಂದ ಒಂದೇ ಯೂರಿನ್ ಹೋಗೋ ಪೈಪ್ ಇರ್ಬೋದು. ಅಲ್ಲಿಂದ ಬ್ಲಾಡರ್ಗೆ ಹೋಗುತ್ತೆ, ಬ್ಲಾಡರಿಂದ ಯೂರಿನ್ ಬರ್ತಾ ಇರುತ್ತೆ. ಅಥವಾ ಕರಳು, ದೊಡ್ಡ ಕರಳು ಸಣ್ಣ ಕರಳು ಮಿಶ್ರಿತ ಮಾಲ್ ರೊಟೇಷನ್ಸ್ ಆಗಿರ್ಬೋದು, ಉಲ್ಟಾ ಪುಲ್ಟಾ ತಿರ್ಕೊಂಡಿರ್ಬೋದು. ಆಮೇಲೆ ಕರಳಲ್ಲಿ ಅದು ಹೊಟ್ಟೆ ಒಳಗಡೆ ಅಡೇಷನ್ಸ್ ಆಗಿರ್ಬೋದು. ಇವೆಲ್ಲ ತೊಂದರೆಗಳು ಇದ್ದರೂ ಕೂಡ ಮನುಷ್ಯನಿಗೆ ನೋವು ಬರ್ತಾ ಸ್ಟಾರ್ಟ್ ಆಗ್ತದೆ. ಆಮೇಲೆ ಕಿಡ್ನಿ, ಪಾಲಿಸಿಸ್ಟಿಕ್ ಕಿಡ್ನಿ ಇರ್ಬೋದು. ಕಿಡ್ನಿಯಲ್ಲಿ ತುಂಬ ದೊಡ್ಡದಾಗಿರೋಂತಹ ಒಂದು ಸಿಸ್ಟ್ ಇರ್ತವೆ, ಅದನ್ನು ಪಾಲಿಸಿಸ್ಟಿಕ್ ಕಿಡ್ನಿ ಅಂತ ಹೇಳ್ತೀವಿ, ಅದನ್ನು ಕೂಡ ಇರ್ಬೋದು. ಸೊ ಇದೆಲ್ಲದು ನಾವು ಇನ್ವೆಸ್ಟಿಗೇಷನ್ಸ್ ಮಾಡಿದಾಗಲೇ ಗೊತ್ತಾಗುತ್ತೆ. ಐದರ್ ಅಲ್ಟ್ರಾಸೌಂಡ್ ಮಾಡಬೇಕಾಗತ್ತೆ, ಇಲ್ಲ CT ಸ್ಕ್ಯಾನ್ ಮಾಡಬೇಕಾಗುತ್ತೆ, ಇದು MRI ಕೂಡ ಮಾಡಬೇಕಾಗುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದ ಸಿಮ್ಟಮ್ಸ್, ಡಿಪೆಂಡಿಂಗ್ ಅಪಾನ್ ದ ಡಯಾಗ್ನೋಸಿಸ್, ಡಿಪೆಂಡಿಂಗ್ ಅಪಾನ್ ದ ರಿಪೋರ್ಟ್ಸ್, ಬ್ಲಡ್ ರಿಪೋರ್ಟ್ಸ್ ಅಂಡ್ ಯೂರಿನ್ ರಿಪೋರ್ಟ್ಸ್, ಇದರಲ್ಲಿ ನೋಡಿಕೊಂಡು ನಾವು ಮಾಡ್ತೀವಿ. ಆದರೆ ಪರ್ಟಿಕ್ಯುಲರ್ ಕಮ್ ಟು ದ ಅಪೆಂಡಿಕ್ಸ್ ಅಂತ ಬಂದಾಗ, ಸೊ ಈ ಅಪೆಂಡಿಕ್ಸಲ್ಲಿ ನಮಗೆ ಈ ಮಗು ಹೇಳೋದಾಗಿರ್ಬೋದು, ಅದು ದೊಡ್ಡವ್ರು ಹೇಳೋದಾಗಿರ್ಬೋದು, ಜ್ವರ ಇರುತ್ತೆ, ವಾಮಿಟಿಂಗ್ ಇರುತ್ತೆ, ನೋವಿರುತ್ತೆ. ಎರಡನೇದಾಗಿ ಇನ್ವೆಸ್ಟಿಗೇಷನ್ಸ್ ಮಾಡ್ತೀವಿ, ಇನ್ವೆಸ್ಟಿಗೇಷನ್ಸಲ್ಲೂ ಬರುತ್ತೆ. ಮೂರನೇದಾಗಿ ಬ್ಲಡ್ ಕೌಂಟ್ ಟೆಸ್ಟ್ ಅಂತ. ಆಮೇಲೆ ಇನ್ನೂ ಕೆಲವು ಕ್ರೈಟೀರಿಯಾಸ್ ಇದೆ. ಈ ಅಪೆಂಡಿಕ್ಸ್ ಯಾವಕ್ಕೆ ಬರುತ್ತೆ ಅನ್ನೋದು ಮುಖ್ಯ. ಮೊದಲನೇದಾಗಿ ಅಪೆಂಡಿಕ್ಸ್ ಬರೋದು ಈ ಜಂಕ್ ಫುಡ್ಸ್ ತಿಂದಾಗ. ಚಿಕ್ಕ ಮಕ್ಕಳು ಗೊತ್ತಿಲ್ಲದೆ ಅತಿಯಾದ ಜಂಕ್ ಫುಡ್ಸ್ ತಿಂದು ಜಾಸ್ತಿ ನೀರು ಕುಡಿಲಿಲ್ಲದಾಗ ಮೋಷನ್ಸ್ ಅನ್ನೋದೇನಾಗುತ್ತೆ, ಗಟ್ಟಿ ಆಗುತ್ತೆ. ಮೋಷನ್ಸ್ ಗಟ್ಟಿ ಆಗಿಬಿಟ್ಟು ಕಲ್ಲಾಗುತ್ತೆ. ಆ ಕಲ್ಲಾದಂತಹ ಮೋಷನ್ಸು ಈ ಅಪೆಂಡಿಕ್ಸ್ ರಂಧ್ರದೊಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಅಲ್ಲಿ ಫೀಕೋಲಿತ್ ಅಂತ ಹೇಳ್ತೀವಿ. ಫೀಕೋಲಿತ್ತಿನ ಅಪೆಂಡಿಕ್ಸ್ ಒಂದು ಬಟಾಣಿ ಕಾಲಷ್ಟು ಮೋಷನ್ ರೌಂಡಾಗಿ ಆ ಒಳಗಡೆ ಕುತ್ಕೊಂತು ಅಂದರೆ ಇಲ್ಲಿರೋ ಸರ್ಕ್ಯುಲೇಷನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ. ಸರ್ಕ್ಯುಲೇಷನ್ಸ್ ಇಂಬಾದಾಗ ಆ ಫೀಕಸಲ್ಲಿರುವಂತಹ ಬ್ಯಾಕ್ಟೀರಿಯಾ ಅಪೆಂಡಿಕ್ಸ್ನ ಇನ್ಫೆಕ್ಷನ್ ಮಾಡುತ್ತೆ. ಅಪೆಂಡಿಕ್ಸ್ ಇನ್ಫೆಕ್ಷನ್ ಆದಾಗ ಫಸ್ಟು ಇನ್ಫೆಕ್ಷನ್ ಆಗುತ್ತೆ, ರೆಡ್ ಆಗುತ್ತೆ. ಅದು ರೆಡ್ ಆಗಿ ಅಲ್ಲಿ ನೋವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎರಡನೇದು ಏನಾಗುತ್ತೆ ಅಂತಂದರೆ ಈ ಇನ್ಫೆಕ್ಷನ್ಸ್ ಅಲ್ಲೇ ಕೂತ್ಕೊಂಡಾಗ ಅದನ್ನು ಬ್ಲಾಕ್ ಆದಾಗ ಅಲ್ಲಿರುವಂತಹ ಪಸ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ, ಕೀವ್ ಆಗ್ತಾ ಹೋಗುತ್ತೆ. ಎಷ್ಟು ಕೀವ್ ಆಗುತ್ತೆ ಅನ್ನೋದು ಡಿಪೆಂಡ್ಸ್ ಆನ್ ದ ಸಿವಿಯರಿಟಿ ಆಫ್ ಇನ್ಫೆಕ್ಷನ್. ಕೆಲವರಿಗೆ 50 ml ಇರುತ್ತೆ, ಕೆಲವರಿಗೆ 2 ml ಕೀವ್ ಇರುತ್ತೆ, ಅಂದರೆ ಆಪ್ಸಿಸ್ ಆಗಿಬಿಡುತ್ತೆ. ಇನ್ನೂ ಕೆಲವರಿಗೆ 500 ml ಕೂಡ ಕೀವ್ ಆಗೋ ಚಾನ್ಸಸ್ ಇರುತ್ತೆ, ಅಂದರೆ ಅಷ್ಟು ದಪ್ಪ ಊದ್ಕೊಂಡ್ಬಿಡುತ್ತೆ. ಯಾವಾಗ ಇದು ಇಷ್ಟೆಲ್ಲ ಆಗುತ್ತೆ ಅಂತಂದರೆ ಯಾವಾಗ ಒಬ್ಬ ವ್ಯಕ್ತಿ ಅವನಿಗೆ ಆಗಿರುವಂತಹ ತೊಂದರೆಯನ್ನು ಹೇಳ್ಕೊಳ್ಳೋದಲ್ಲೇ ಅವನು ಅದೇ ರೀತಿ ನೋವು ತಿಂತಾ ಇರ್ತಾನೆ, ಅದು ಕ್ರಮೇಣವಾಗಿ ಬೆಳೀತಾ ಇರುತ್ತೆ. ಒಂದಿನ ಟಪ್ಪನ್ನು ಹೊಡ್ಕೊಂಡ್ಬಿಡುತ್ತೆ. ಅದನ್ನೇ ಏನು ಹೇಳ್ತೀವಿ, ಪರ್ಫರೇಟೆಡ್ ಅಪೆಂಡಿಸೈಟಿಸ್ ಅಂತ ಹೇಳ್ತೀವಿ. ಅಂದರೆ ಈಗ ಇಲ್ಲಿ ಇದು ಸಣ್ಣ ಕರಳು ದೊಡ್ಡ ಕರಳು ಎರಡಕ್ಕೂ ಕೂಡ ಕನೆಕ್ಷನ್ಸ್ ಆಗಿಬಿಟ್ಟಿದೆ. ಅದರಲ್ಲಿ ಅಪೆಂಡಿಕ್ಸು ಇನ್ಫೆಕ್ಷನ್ ಆಗಿ ದಪ್ಪ ಆಗಿ ಹೊಡ್ಕೊಂಡ್ಬಿಡ್ತು. ಸೊ ಅವಾಗೇನಾಗುತ್ತೆ, ಕರಳಲ್ಲಿರುವಂತಹ ಎಲ್ಲ ಒಂದು ಊಟ ಇರ್ಬೋದು ಅಥವಾ ಫೀಕಸ್ ಇರ್ಬೋದು, ಯಾಕಂದರೆ ಅಲ್ಲಿ ಸಣ್ಣ ಕರಳಿಂದ ಊಟ ಬಂದಿದ್ದು ದೊಡ್ಡ ಕರಳಿಂದ ಫೀಕಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಎರಡೂ ಕಡೆಯಿಂದ ಅದು ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ವಿತ್ ಕೀವ್ ಕೂಡ ಇರುತ್ತೆ. ಇಂಥ ಇದರಲ್ಲಿ ತುಂಬ ಜ್ವರ ಇರ್ತದೆ. ತುಂಬ ಅಂದರೆ ತುಂಬ ಜ್ವರ ಯಾವುದೇ ಕಾರಣಕ್ಕೂ ಕಮ್ಮಿ ಆಗೋದಿಲ್ಲ. ಮನೇಲಿ ಮಾತ್ರೆ ಕೊಟ್ಟರು ಕಮ್ಮಿ ಆಗೋಲ್ಲ, ಡೋಲೋ 650 ತಗೊಂಡ್ರೂ ಕಮ್ಮಿ ಆಗೋಲ್ಲ, ರಾಗಿ ಮುದ್ದೆ ಊಟ ಮಾಡಿದ್ರೂ ಕಮ್ಮಿ ಆಗೋಲ್ಲ.
ಇಂತಹ ಒಂದು ಬಂದಾಗ ವೈದ್ಯರ ಬಳಿ ಬರ್ತಾರೆ, ಆಗ್ತಾನೇ ಇಲ್ಲ, ತುಂಬ ನೋವಿದೆ ಅಂದಾಗ. ಸೊ ಆವಾಗ ನಾವು ಅದನ್ನು ಪರಿಶೀಲನೆ ಮಾಡಿದಾಗ ಇಮ್ಮಿಡಿಯೇಟ್ ಎಮರ್ಜೆನ್ಸಿ ಅಪೆಂಡಿಸೆಕ್ಟಮಿ ಮಾಡಲೇಬೇಕಂತ ತೊಗೊತೀವಿ. ಅಂದರೆ ಏನಂತಂದರೆ ಆಲ್ರೆಡಿ ಕರಳು ಓಪನ್ ಆಗಿದೆ, ಆ ಕರಳನ್ನ ಕ್ಲೋಸ್ ಮಾಡಬೇಕು, ವಿತ್ ಅಪೆಂಡಿಕ್ಸ್, ಇನ್ಫೆಕ್ಷನ್ ಆದ ಅಪೆಂಡಿಕ್ಸ್ನ ತೆಗಿಬೇಕು ಅನ್ನೋದನ್ನು ನಾವು ಮಾಡ್ತೀವಿ. ಅಂಥ ಸಮಯದಲ್ಲಿ ಸಿ ಟಿ ಸ್ಕ್ಯಾನ್ ಕೂಡ ನಾವು ಯೂಸ್ ಮಾಡ್ಕೊತೀವಿ. ಯಾಕೆ ಅಂತಂದರೆ ಸಿ ಟಿ ಅಂತಂದರೆ ವಿತೌಟ್ ಎನಿ ಆಪ್ರೇಷನ್ ನಮಗೆ ಏನಾಗಿದೆ ಅನ್ನೋ ಗೊತ್ತಾಗುತ್ತೆ, ಯಾವ ಭಾಗದಲ್ಲಿ ಯಾವ ಥರ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದನ್ನು ನಾವು ಯೂಸ್ ಮಾಡಿಕೊಂಡು ಅದಕ್ಕೆ ಸೂಕ್ತವಾಗಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆದರೆ ಕೆಲವೊಂದು ಭಾಗದಲ್ಲಿ ಏನಾಗುತ್ತೆ ಅಂತಂದರೆ ಈ ಫೀಕೋಲಿತ್ ಅನ್ನೋದು ಇನ್ಫೆಕ್ಷನ್ ಮಾಡುತ್ತೆ. ಕೆಲವೊಂದು ಭಾಗದಲ್ಲಿ ಏನೂ ಇಲ್ದಲೆ ನಾವು ತಿನ್ನೋವಂಥ ಊಟದಲ್ಲಿ ಕಲುಷಿತವಾಗಿರುವಂಥ ಒಂದು ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಆಗಿರ್ಬೋದು, ಈ ಅಪೆಂಡಿಕ್ಸ್ ಜಾಗಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ. ಅಲ್ಲಿಂದ ಇನ್ಫೆಕ್ಷನ್ ಆಗಿ ಸ್ಟಾರ್ಟ್ ಆಗುತ್ತೆ. ಅಂಥ ಸಮಯದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಆ ಇನ್ಫೆಕ್ಷನ್ಸ್ ಕಮ್ಮಿ ಮಾಡಲಿಕ್ಕೆ ಆ್ಯಂಟಿಬಯೋಟಿಕ್ಸ್ ಕೊಡ್ತೀವಿ. ಓಕೆ, ಅಂಥ ಸಂದರ್ಭದಲ್ಲಿ 2 ದಿನ 3 ದಿನ ಆ್ಯಂಟಿಬಯೋಟಿಕ್ ಕೊಟ್ಟಾಗ ಆ ರೋಗಿಗೆ ಇನ್ಫೆಕ್ಷನ್ ಕಮ್ಮಿ ಆಗ್ತಾ ಹೋಗುತ್ತೆ, ನೋವು ಕಮ್ಮಿ ಆಗ್ತಾ ಹೋಗುತ್ತೆ, ವಾಂತಿ ಕಮ್ಮಿ ಆಗ್ತಾ ಹೋಗುತ್ತೆ, ಜ್ವರ ಕಮ್ಮಿ ಆಗ್ತಾ ಹೋಗುತ್ತೆ, ಜಸ್ಟ್ ಸ್ಲೈಟಾಗಿ ಇನ್ಫೆಕ್ಷನ್ ಆಗಿರೋ ಅಪೆಂಡಿಸೈಟಿಸು ಕಮ್ಮಿ ಆಗ್ತಾ ಹೋಗುತ್ತೆ. ಅಂಥ ವಿಚಾರದಲ್ಲಿ ಯಾವ ಪೇಷಂಟ್ಗೂ ಕೂಡ ಆಪ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೂ ಕೆಲವೊಂದಿರುತ್ತೆ, ಅಪೆಂಡಿಕ್ಸ್ ಆಗಿದೆ, ಪಸ್ ಆಗಿ ಬರ್ಸ್ಟ್ ಆಗಿಲ್ಲ, ಆಪ್ಸಿಸ್ ಆಗಿದೆ, ಅಪೆಂಡಿಕ್ಯುಲರ್ ಆಪ್ಸಿಸ್ ಅಂತ ಹೇಳ್ತೀವಿ. ಈ ಅಪೆಂಡಿಕ್ಯುಲರ್ ಆಪ್ಸಿಸ್ ಆದಾಗಲೂ ಕೂಡ ನಾವು ಯಾವುದೇ ಕಾರಣಕ್ಕೆ ಆಪ್ರೇಷನ್ಸ್ ಮಾಡೋದಿಲ್ಲ. ಯಾಕೆ ಅಂತಂದರೆ ಈ ಅಪೆಂಡಿಕ್ಸ್ ಎಲ್ಲ ಆಪ್ರೇಷನ್ ಮಾಡೋಕ್ಕೆ ಹೋದ್ವಿ ಅಂತಂದಾಗ ದೊಡ್ಡ ಕರಳು ಸಣ್ಣ ಕರಳು ಎರಡೂ ಕೂಡ ಓಪನ್ ಆಗಿಬಿಡುತ್ತೆ. ಆ ಇನ್ಫೆಕ್ಷನ್ ಆಗಿರೋ ಜಾಗ ಅಂತ ಕೂಡ್ಸೋದಕ್ಕೆ ನಮಗೆ ತುಂಬ ಕಷ್ಟ ಆಗುತ್ತೆ, ಮತ್ತು ರಿಪೀಟೆಡ್ ಇನ್ಫೆಕ್ಷನ್ ಆಗಿ ಫಿಶಲ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ನಾವೇನು ಮಾಡ್ತೀವಿ, ಅಪೆಂಡಿಕ್ಯುಲರ್ ಆಪ್ಸಿಸ್ನೆಲ್ಲ ಕಮ್ಮಿ ಮಾಡಿಬಿಟ್ಟು 1.5 months ಬಿಟ್ಟು, ಅಂದರೆ ಆಲ್ಮೋಸ್ಟ್ 45 days ಬಿಟ್ಟು ಮತ್ತೆ ಆಪ್ರೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ.